ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. 4.5 TMC ಆಂಧ್ರ ಪ್ರದೇಶ, 3 TMC ರಾಜಲಮಂಡ ತೆಲಂಗಾಣ. ಈಗ ಹೆಚ್ಚು ಕಡಿಮೆ 0.59 ಕರ್ನಾಟಕದ ಕೋಟಾ ಬಳಸ್ಕೊಂಡಾರ 1 TMC ಅಲ್ಲಿ. ಇನ್ನೂ ಒಂದು ಅರ್ಧ TMC ನೀರು ಉಳಿದಿರ್ಬೋದು. ಉಳಿದಿರ್ತಕ್ಕಂಥದ್ದೆಲ್ಲ ತೆಲಂಗಾಣ, ಆಂಧ್ರ. ಅದರದೇ ಆದಂತ ಕೆಲವು ವಿಷಯಗಳು ಬೋರ್ಡ್ನವರಿಗೆ ಚರ್ಚೆ ಮಾಡ್ಬೇಕಾದಂತ ಅವಶ್ಯಕತೆ ಇದೆ. ಇವೆಲ್ಲ ಹುಡುಕಿವಿ, ತೆಗೆದಿವೆಲ್ಲ. ಅವ್ರ ಜೊತೆ ಚರ್ಚೆ ಮಾಡಿಕೊಂಡು ಯಾಕೆ ಈ ರೀತಿ ನೀವೇ ಇಂಪ್ಲಿಮೆಂಟ್ ಯಾಕೆ ಮಾಡಕ್ ಆಗ್ತಾ ಇಲ್ಲ. ಮೊದಲನೇದ್ದು, ತುಂಗಭದ್ರಾ ಬಚಾವತ್ ಅವಾರ್ಡಿನ ಪ್ರಕಾರ 1-2 ಪ್ರಕಾರ 15 TMC ನೀರನ್ನ 7 ನದಿಗಳು, ಕೃಷ್ಣಾ ನದಿ ವ್ಯಾಪ್ತಿಯಲ್ಲಿ ಇಷ್ಟು ನದಿ ಬರ್ತಾವ 7, ಆ ನದಿಗಳಿಗೆ ಅವರು ಸ್ಪಷ್ಟವಾಗಿ ಅಬ್ಸ್ಟ್ರಾಕ್ಟ್ ಹಾಕಿದ್ದಾರೆ. ಹೇಳಂಗಿಲ್ಲ, ಅಬ್ಸ್ಟ್ರಾಕ್ಟ್ ಹಾಕಿ ನೀರನ್ನ ಇಷ್ಟಿಷ್ಟು ನೀರು ನದಿ ಬತ್ತಲಾರದ ರೀತಿಯಲ್ಲಿ ನೋಡಿಕೊಳ್ಬೇಕು ಅಂತ ಲೆಕ್ಕ ಹಾಕಿದ್ದಾರೆ. ತುಂಗಭದ್ರಾ ನದಿಗೆ ಕೂಡ ಅಂದಾಜು 5 TMC ನೀರು ಬರ್ಬೋದು. ಬೋರ್ಡ್ನವ್ರು ಅದು ಮಾಡ್ಬೇಕಾಗಿತ್ತು, ಮಾಡಿಲ್ಲ. ಇನ್ನು ಎರಡನೇದು, ಸ್ವಲ್ಪ ಹೇಳ್ರಿ. ಅದೇ ಬೋರ್ಡ್ ಅಂದ್ರೆ ಅಧಿಕಾರಿಗಳೇ. ನಾವು ಇನ್ನ ಒಂದು ಇದ್ರ ಪ್ರಕಾರ ಬಚಾವಟ್ 2 ಇದ್ರ ಪ್ರಕಾರ ಎಷ್ಟು ತಿಂಗಳ ಇಷ್ಟು ಕೊಡ್ಬೇಕಂತ ಆದೇಶನ ಇದೆ. ಅದನ್ನು ಪಾಲನೆ ಮಾಡಿಲ್ಲ. ಅದನ್ನೆಲ್ಲ ಅವ್ರ ಜೊತೆ ಚರ್ಚೆ ಮಾಡ್ಕೊಂಡು ಬಂದು ಮತ್ತೆ ನಾ ಮಾತಾಡ್ತಂತೆ. ಯಾವುದೇ ಸರ್ಕಾರದಲ್ಲಿ ಯಾರೇ ಶಾಸಕರು ಇಲ್ಲಿ ನಮ್ಮ ರೈತರಿಗೆ ಕೇಳೋದು ನೀರಿನ ಟೈಮು, ಡ್ಯಾಮ್ ನಲ್ಲಿ ನೀರಿದ್ರು ಕೂಡ ನೀರ್ ಬಿಡಂತ ಕೆಲಸ ಸರ್ಕಾರ ಮಾಡ್ತಿಲ್ಲ. ನಮ್ಗೇನ ಕಂಟಿನ್ಯೂ ತುಂಗಭದ್ರಕ್ಕೆ ಬೇಕಾಗಿಲ್ರಿ. ಎಡದಂಡಿ ಬಲದಂಡಿ ನೀರು ಕಾಲೇ ಹರಿದ ಮ್ಯಾಗ ಹಳ್ಳಗಳು ಸಿಪೇಜ್ ಬಂದು ನದಿಗೆ ಹರಿಯಂತ ಕೆಲಸ. ಇವತ್ತಿನ ಪರಿಸ್ಥಿತಿ ಏನಾಗಿತ್ತು, ಒಂದು 10 ದಿನ 15 ದಿನ ನದಿ ನೀರ್ ಬಿಟ್ರೆ ನಾವು ಬದುಕಕ್ಕೆ ಅವಕಾಶ ಇತ್ತು. ಯಾಕಂದ್ರೆ ಮೀನ ಸಾಯ್ತಾವ, ಸುಪ್ರೀಂ ಕೋರ್ಟ್ ಆರ್ಡರ್ ಐತ್ರಿ. ಯಾವುದೇ ನದಿಯಲ್ಲಿ ಯಾವುದೇ ಜೀವದಾನ ಸಾಯ್ಬಾರ್ದಂತ ಸುಪ್ರೀಂ ಕೋರ್ಟ್ ಆರ್ಡರ್ ಐತಿ. ಇವತ್ತೆಲ್ಲ ಜೀವದಾನ ಸಾಯ್ತದೆ. ಸುಪ್ರೀಂ ಕೋರ್ಟ್ ಆರ್ಡರ್ ಇದ್ರು ಕೂಡ ICS ಮೀಟಿಂಗ್ ನಲ್ಲಿ ಚರ್ಚೆ ಮಾಡಂತ ಕೆಲಸ ಶಾಸಕರು ಮಾಡಿಲ್ಲ. ಇದು ನೀರು ಯಾರು ಸಂತಲ್ಲದು, ಎಲ್ಲ ಹಕ್ಕದು. ಇವತ್ತು ನೀರಿಲ್ಲ ತಗೊಂಡ್ ಏನ್ ಮಾಡ್ತೀವಿ? ಇವತ್ತು ನಾಳೆ ಹೊರಡನ ಪಾಪ ಮಳೆ ಬಂದ್ರೆ ನೀರ್ ನದಿಗೆ ಬಿಟ್ಟೇ ಬಿಡ್ತಾರ. 92 TM 94 TM ನೀರಾಗಕತ್ತಿತ್ತು ಡ್ಯಾಮ್ ನೋಡ್ರಿ. ಕನಿಷ್ಠ ಒಂದು 2-3 ಗೀಸಸ್ ಬಿಟ್ರೆ ನೀರ್ ಮುಟ್ಟಂತ ಕೆಲಸ ಆಗ್ತದೆ. ಸರ್ಕಾರದ ಬೇಜವಾಬ್ದಾರಿ. ಇವಾಗ ಏನಾಗತ್ತೆ ಅಂದ್ರೆ, ನಮ್ ಭಾಗದ ಒಬ್ಬ ಶಾಸಕರಿಗೆ ಹೇಳ್ತಾರ, ಆ ಶಾಸಕರೇನೋ ಸಲಹೆ ಸಮಿತಿ ಅಧ್ಯಕ್ಷ ಅಂತ ಏನೋ ಮೊನ್ನೆ ಚೀಫ್ ಮಿನಿಸ್ಟರ್ ನಿಗದಿ ಮಾಡಿರಂತ ಗೊತ್ತೇ ಶಿವರಾಜ್ ತಂಗಡಿಗಾರನ. ಅವ್ರ ನೀರಿನ ಹರಿವಿಲ್ಲ, ನೀರಿನ ಭಾವನೆ ಗೊತ್ತಿಲ್ಲ. ಹಂಗಾಗಿ ಗೊತ್ತಿಲ್ಲದ ಕೊಟ್ಟ ಅಧಿಕಾರ. ಹಿಂಗೆ ನಮ್ಮ ಪರಿಸ್ಥಿತಿ ಆಗೋದು. ಪರಿಸ್ಥಿತಿ ಈ ರೀತಿ ಆಗೈತಿ. ಇಲ್ಲಿ ಹೋರಾಟ ಮಾಡ್ತೀವಿ, ನೀರ್ ಪಡಿತೀವಿ. ಇದು ಸತ್ಯ. ನೀರ್ ಪಡಿತೀವಿ. ಅವ್ರು ನೀರು ಬಿಟ್ಟು ಯಾವ ರೀತಿ ಪಡಿಬೇಕಂಬ ಕಾನೂನು ತಗೊಂಡ್ಬರ್ತೀವಿ. ನೀರ್ ಪಡೆದ ಕೆಲಸ ಮಾಡ್ತೀವಿ. ಕನ್ನಡಿಗರಿಗೆ ನೀರಿನ ಹರಿವೆ ಗೊತ್ತಿಲ್ಲ, ನೀರಿನ ಮೂಲ, ಈ ಭಾಗದ ಈ ಮಣ್ಣಿನ ನೆಲ ಜಲದ ಬಗ್ಗೆ ಏನೂ ಗೊತ್ತಿಲ್ಲ. ಗೊಂಬೆಯಾಗಿ ಸಲಹೆ ಸಮಿತಿ ಅಧ್ಯಕ್ಷ ಆಗಿನ ತಾನು ಮಾಡಿದ್ದೇ ಇನ್ನು ನಿಜಾಬರು ಮಾಡ್ತಿದ್ರು. ನಾವ್ ಹೇಳಿದ್ದೇ ಫೈನಲ್ ಅಂತಿದ್ರಲ್ಲ, ಆ ರೀತಿ ಆಗಿತ್ತು ನಮ್ಮ ಜಾಮೀನು ಪರಿಸ್ಥಿತಿ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.